ಅಲ್ಲ ರೀ, ರೈತರ ಮೇಲೆ ಅವರೇನೋ ಅಡ್ಡಗಟ್ಟಿದ್ರು ಒಂದು ಮಾತ್ರಕ್ಕೆ ಕೊಲೆ ಕೇಸ್ ಆಗ್ತಿರಲ್ಲ. ಎಂಥ ಸರ್ಕಾರ ರೀ ನಿಮಗೆ? ಏನು ಅನ್ಕೊಂಡಿದ್ದೀರ ರೈತರು ಅಂದರೆ? ಕೊಲೆ ಕೇಸ್ ಹಾಕ್ಬಿಡೋದ ನೀವು? ಏನು ಕೊಲೆ ಮಾಡಕ್ಕೆ ಬಂದಿದ್ರ ನಿಮ್ಮನ್ನಲ್ಲಿ? ಏನು ಮನುಷ್ಯರು, ಏನು ಪೊಲೀಸವರು ಅಷ್ಟೇ ರಾಜಕೀಯ ಒತ್ತಡಕ್ಕೆ ಮಾಡೋದು. ನೀವು ಇಷ್ಟ ಬಂದಂಗೆ ನಡ್ಕೊಳ್ತೀರಾ ಅನ್ನೋದಾದರೆ ಸ್ವಲ್ಪನಾದರೂ ಮನುಷ್ಯತ್ವ ಇಟ್ಕೊಂಡು ನಡ್ಕೊಳ್ಳಿ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಜಯದೇವ್ ಅವರು ಇದ್ದಾರೆ. ಜಯದೇವ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರರು ನಂದನ್ ಕಶ್ಯಪ್ ಇದ್ದಾರೆ. ನಂದನ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಟೌನ್ಶಿಪ್ನ ವಿರೋಧಿ ರೈತ ಜೊತೆಗೆ ಇದರಲ್ಲಿ FIR ಕೂಡ ಹಾಕ್ಸ್ಕೊಂಡಿರುವಂಥ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಕಾಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಾನು ಮೊದಲನೇದಾಗಿ ಪ್ರಕಾಶ್ ಅವ್ರ ಹತ್ರನೇ ಮಾತಾಡ್ತೀನಿ. ಪ್ರಕಾಶ್ ಅವರೇ, ನೀವು ಆ ಘಟನೆ ನಡುವಾಗ ನೀವು ಆ ಸಂದರ್ಭದಲ್ಲಿ ಅಲ್ಲಿ ಇದ್ರಾ? ನಿಮ್ಮ ಈ A1 ನೀವೇನಾ? ಹಾಗಾದ್ರೆ ನಿಮ್ಮ ಮೇಲೆ FIR ಆಗಿದೆಯಲ್ಲ, ಏನು ಹೇಳ್ತೀರಿ? ಈ ವಿಚಾರ ತುಂಬ ಸ್ಪಷ್ಟ. ಪೊಲೀಸ್ ಇಲಾಖೆ ನನಗಿಂತ ಚೆನ್ನಾಗಿ ಮಾಹಿತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಘಟನೆ ನಡೆಯೋಂಥ ಮುಂಚೆ 1 ಅವರ್ ಮುಂಚೆ DYSP ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು. ಈ ಥರ JMC ಮಾಡೋಕ್ಕೆ ಬರ್ತಿದ್ದಾರೆ, ನೀವು ಅವ್ರಿಗೆ ತೊಂದರೆ ಮಾಡಬೇಡಿ, ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರ್ದು, ನೀವು ದಯವಿಟ್ಟು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಕೇಳಿದ್ರು. ಆವಾಗ ನಾವು DYSP ಶ್ರೀನಿವಾಸ್ ಹತ್ರ ತುಂಬ ಸ್ಪಷ್ಟವಾಗಿ ಹೇಳಿದ್ವಿ. ಏನಂತ ಹೇಳಿದ್ವಿ, ಯಾರು ಒಪ್ಪಿಗೆ ಸೂಚಿಸಿದಾರೋ ಅಂಥವ್ರನ್ನ JMC ಮಾಡ್ಕೊಳ್ಳೋಕ್ಕೆ ನಮ್ಮದು ವಿರೋಧ ಇಲ್ಲ. ಅವ್ರು ಪರಿಹಾರ ಕೊಡ್ತಾ ಇದ್ದಾರೆ, ನಾವು ಕೇಳಿಲ್ಲ. ಪರಿಹಾರನೂ ಕೊಡಿ, JMCನೂ ಮಾಡ್ಕೊಳ್ಳಿ, ವಿರೋಧ ಇಲ್ಲ. ಯಾರು ನಾವು ಬೇಡ ಅಂತ ಲಿಖಿತವಾಗಿ ನಿಮಗೆ ದೂರು ಕೊಟ್ಟಿದ್ದೀವಿ, GBDಗೆ ಆಗ್ಬೋದು, ಜಿಲ್ಲಾಧಿಕಾರಿಗಳು ಬೇಡ ಅಂತ ಹೇಳಿದ್ದೀವಿ, ಅಂಥವ್ರ ಜಮೀನನ್ನು ನಾವು JMC ಮಾಡಲ್ಲ ಅಂತ ಒಂದು ಜಿಲ್ಲಾಧಿಕಾರಿಯಿಂದ ಆಗಲಿ GBD ಆಯುಕ್ತರಿಂದ ಒಂದು ನಮ್ಗೆ ನಿಂಬಾರ ಕೊಟ್ಬಿಟ್ಟು ನಿಮ್ಮ ಕೆಲಸ ನೀವು ಮುಂದುವರಿಸ್ಕೊಳ್ಳಿ, JMC ಯಾರು ಮಾಡ್ಕೊಳ್ಳಿ, ಪರಿಹಾರ ವಿತರಣೆ ಮಾಡ್ಕೊಳ್ಳಿ, ಯಾವುದೂ ವಿರೋಧ ಇಲ್ಲ ಅಂತ ಬೆಳಗ್ಗೆ 11-11:30 DYSP ಹತ್ರ ಚರ್ಚೆ ಆಯಿತು. ಇದಾದ ಮೇಲೆ ನಾವು ಅಲ್ಲೇ ದಂಡಿನ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತಾ ಕುಂತಿದ್ವಿ. ತದನಂತರ ಏನಾಯಿತು, JMC ಬಂದವ್ರೆ ಅಂತ ಒಂದು ಮಾಹಿತಿ ಬಂತು. ಆ ಜಾಗದಲ್ಲಿ ಕೆಲವು ಮಹಿಳೆಯರು ಪೊರಕೆ ಪ್ರತಿಭಟನೆ ಮಾಡ್ತಾಯಿದ್ರು, ರಸ್ತೆ ತಡೆದು ಪೊರಕೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು ರಸ್ತೆ ಬದಿಲಿ. ಆ ಸಮಯ JMC ಅಧಿಕಾರಿಗಳು ಬಂದವ್ರೆ ಅಂದ ತಕ್ಷಣ ನಮ್ಮ ಮಹಿಳೆಯರು ಮತ್ತು ಕೆಲವು ರೈತರುಗಳು ಅಲ್ಲಿ ಹೋದ್ರು. ಅಲ್ಲಿ ಹೋದ ಮೇಲೆ ಏನಾಯಿತು, ಅಲ್ಲಿ ಸ್ವಲ್ಪ ಇನ್ನೂ JMC ಬಂದಿರಲಿಲ್ಲ, ಬಂದಿರುವಂಥ ಮಾಹಿತಿ, ವೆಹಿಕಲ್ ಬಂದಂಥ ಮಾಹಿತಿ ಇತ್ತು, ಅವ್ರಿಗೆ ಹೋಗಿದ್ದಾರೆ. ಆ ಸಮಯ ನನಗೂ ಸಹ ಕರೆದ್ರು ಬಂದರೆ ಅಂತ. ಇಮ್ಮಿಡಿಯೇಟ್ ನಾನು ಅಲ್ಲಿ ಹೋದಾಗ GBD ಒಬ್ಬರು ಮುಖ್ಯ ಅಧಿಕಾರಿ, ಒಬ್ಬರು ಪ್ರದೀಪ್ ಅಂತ ಅವರೊಬ್ಬರು, ಮತ್ತು ಇನ್ನೊಬ್ಬರು ಗಿರೀಶ್ ಅಂತ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು, ಅಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ವಿಚಾರನ. ಏನಂತ ಈ ಥರ ಎಲ್ಲ JMC ಮಾಡೋ ತಪ್ಪು, ಇದನ್ನೆಲ್ಲ ನಾವು ಇಲ್ಲೇ DYSP ಬೆಳಗ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೆ ಈ ಥರ ಮಾಡಿಬಿಡಿ, ಸೊ ನಮಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ, ನಮ್ದು ಏನಿರೋದ ಇಲ್ಲ, ಯಾರು ಒಪ್ಪಿಗೆ ಕೊಟ್ಟರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಒಂದು ಫೋನ್ ಬಂತು, ನಮ್ಮ ರೈತರನ್ನು ಫೋನ್ ಬಂತು, ಅಣ್ಣ ಇಲ್ಲಿ ನಿಮ್ಮ ಹತ್ರ ಚರ್ಚೆ ಮಾಡ್ತಾವ್ರೆ, ಆ ಕಡೆ ಇನ್ನೊಂದು ರೋಡಲ್ಲಿ ಬಂದು ಸರ್ವೆ ಮಾಡ್ತಾರೆ, ನಾವು ಅಡ್ಡಗಡ್ತಾ ಇದ್ದೀವಿ ಅಂತ ಹೇಳೋರು. ಸರ್ ಅಲ್ಲಿಂದ ನಾವು ಮತ್ತು ಗಿರೀಶ್ ಅವರು ಮತ್ತು GBD ಅಧಿಕಾರಿ ಪ್ರದೀಪ್ ಅವರು ಅಲ್ಲಿಂದ ಒಂದು 700-800 ಮೀಟರ್ ದೂರ ಇರ್ತಿರೋ ಒಂದು 20 ನಿಮಿಷ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗೋದಕ್ಕೆ ಅಷ್ಟು ಕಾಲೇ ಘಟನೆ ಸಂಪೂರ್ಣ ಮುಗ್ದೋಗಿತ್ತು. ಪೊಲೀಸ್ನವರು ತಿಳಿ ಮಾಡಿದರು. ಅಲ್ಲಿ ನಾನು ಅವಾಗ ಏನು ನಮ್ಮ ರೈತರುಗಳನ್ನ ಮಾಹಿತಿ ಕೇಳಿದೆ, ಅಣ್ಣ ನಾವು ಪೊರಕೆಯಲ್ಲಿ ಪ್ರತಿಭಟನೆ ಮಾಡಿ ಸತ್ಯ, ಪೊರಕೆ ಚಳುವಳಿ ಮಾಡ್ತಿದ್ದ, ಪೊರಕೆ ಹೊಡೆದಿದ್ದು ಸತ್ಯ, ಆದರೆ ಕೆಲವು ಭೂಸ್ವಾಮ್ಯ ಪರ ಇರೋವಂಥ ವ್ಯಕ್ತಿಗಳು ಇದನ್ನ ಗೊಂದಲ ಕ್ರಿಯೇಟ್ ಮಾಡಬೇಕು, ರೈತರಲ್ಲಿ ಏನು 490 ಪ್ರತಿಭಟನೆ ಶಾಂತಿಯುತ ಮಾಡ್ಕೊಂಬರ್ತಾರೆ, ಇವ್ರಿಗೆ ಕೆಟ್ಟ ಹೆಸರು ಬರಬೇಕು, ಹೋರಾಟ ದಿಕ್ಕನ್ನು ಬದಲಾಯಿಸಬೇಕು, ಇಲ್ಲಿ FIR ಮಾಡಬೇಕು, ಮತ್ತು ಇಲ್ಲಿ ಸುಮಾರು ಹೆಚ್ಚು ಕಡೆ 200-300 ಜನ ಪೊಲೀಸ್ ಸಿಬ್ಬಂದಿ ಹಾಕ್ಕೊಂಡಿರೋ ಅಷ್ಟೊತ್ತಾಗಲೇ. ಇದೆಲ್ಲ ಉದ್ದೇಶ ನಮ್ಮ ಹತ್ತಿಕ್ಕೋಸ್ಕರ ಮಾಡೋಕ್ಕೆ ಯಾರೋ ಕಲ್ಲು ಹೊಡೆದಿದ್ದು ನಮ್ಮ ಮೇಲೆ ಸೂಚಿಸೋರು ಅಂತ ಮಾಹಿತಿ ಬಂತು. ಆಯ್ತಪ್ಪ, ಏನೋ ಮಾಡ್ಕೊಳ್ಳಿ ಬಿಡಿ, ಬನ್ನಿ ಅಂದ್ಬಿಟ್ಟು ರೈತರುಗಳನ್ನ ನಾನೇ ಸಮಾಧಾನ ಮಾಡ್ಕೊಂಡು ವಾಪಸ್ ಕರ್ಕೊಬಂದು ಒಂದು ಕಡೆ ಕುಂತ್ಕೊಂಡು ನಾವು ಪ್ರತಿಭಟನೆ ಶಾಂತಿಯುತ ಮಾಡಿದ್ರು. SP ಅವ್ರು ಬಂದರು. SP ಅವ್ರು ನಂತರ 2-3 ಬಾರಿ ಸಭೆ ಮಾಡೋಲ್ಲ, ಅರ್ಧ ಗಂಟೆಗೆ ಒಂದು ಬಾರಿ ಅವ್ರ ತಾವು ಚರ್ಚೆ ಆಯಿತು. ವಿಚಾರ ಹೇಳಿದ್ರು, ಸರ್ ಹಿಂಗಾಗಿ ಈ ಥರ ಘಟನೆಗಳು ನಡೆದಿವೆ, ದಯವಿಟ್ಟು ಇದ್ರ ಬಗ್ಗೆ ನೀವು ವೀಡಿಯೋಗಳು ಚೆಕ್ ಮಾಡಿದ್ರ ಮೇಲೆ FIR ಮಾಡಿ, ಸುಮ್ಮನೆ ಎಲ್ಲರ ಮೇಲೆ ಮಾಡಬೇಡಿ. ಜೊತೆಗೆ ನಮ್ಮ ಒಂದೇ ಒಂದು ಒತ್ತಾಯ, ಯಾರು ಒಪ್ಕೊಂಡಿದ್ದಾರೆ ಅವ್ರಿಗೆ JMC ಮಾಡಿ ಮತ್ತು ಪರಿಹಾರ ವಿತರಣೆ ಮಾಡಿ, ನಮ್ದು ಯಾವುದೇ ವಿರೋಧ ಇಲ್ಲ. ನಾವು ಒಪ್ಪಿಲ್ಲ ಬೇಡ ಅಂತ ಯಾರು ಲಿಖಿತವಾಗಿ ಕೊಟ್ಟಿದ್ರೆ ನಿಮ್ಮ ಜಮೀನು ನಾವು JMC ಮಾಡಲ್ಲ. ಯಾಕಂದರೆ ಒಂದೊಂದು ಗ್ರಾಮಕ್ಕೆ ಹೋದ್ಮೇಲೆ ಪರರು ಇದ್ದಾರೆ, ವಿರೋಧ ಇದ್ದಾರೆ. ಅದಕ್ಕೆ JMC ಮಾಡೋಕ್ಕೋದ್ರೆ ಪಕ್ಕ ಜಮೀನು ನನಗೆ ತೊಂದರೆ ಆಗೋದು ಬೇಡ, ಆಗ ನನ್ನ ಜಮೀನಿಗೂ ಹಿಂಬಾರ ನನಗೆ ನಿಮ್ಮ JMC ಮಾಡಲ್ಲಪ್ಪ ಅಂತ ಒಂದು ಹಿಂಬಾರ ಕೊಟ್ಬಿಟ್ಟು ನೀವು ಮಾಡ್ಕೊಳ್ಳಿ, ರೈಟಿಂಗಲ್ಲಿ ಯಾರಿಗೆಲ್ಲ ಒಂದು ಅಧಿಕಾರಿನ ಸಂಬಂಧಪಟ್ಟ ಅಧಿಕಾರಿನ ಕೊಟ್ಬಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ದು. ಇಷ್ಟು ಒಂದು ಮಾಹಿತಿ. ಇದರಲ್ಲಿ ಇಷ್ಟಕ್ಕೆ ನನ್ನ ಮೇಲೆ ನಾನೇ ಇದರಲ್ಲಿ ಪ್ರಮುಖ ಹೋರಾಟದ ಮುಂಚೂಣಿ ಇರೋದ್ರಿಂದ ನನ್ನ A1 ಮಾಡಿದ್ದಾರೆ. ನೀವು ಆ ಜಾಗದಲ್ಲಿ ಇರಲಿಲ್ಲ. ಅಲ್ಲಿಂದ ಒಂದು 700-800 ಮೀಟರ್ ಅದು ಸರ್ಕಾರಿ GBD ಅಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿ ಸಭೆಯಲ್ಲಿ ಇದ್ದೀನಿ ಆ ಟೈಮಲ್ಲಿ, ಆ ಘಟನೆ ನಡೆದ ಸಮಯದಲ್ಲಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ಬೇಕಾದ್ರೆ ಅಧಿಕಾರಿಗಳು ನಾವು ಸ್ವಲ್ಪ ಬೇಕಾದ್ರೆ ಎನ್ಕ್ವೈರಿ ಮಾಡಲಿ. ಎರಡನೇ ನಮ್ಮ ಜೊತೆ ಇನ್ನೊಬ್ರು ಯಶವಂತ್ ಅಂತ ನಮ್ಮ ಇನ್ನೊಬ್ಬರು ರೈತ ಹೋರಾಟಗಾರರು ಮದ್ದೂರಿನವರು ನಮಗೆ ಸಲಹೆಗಾರ ಇದ್ದಾರೆ. ಅವರು ಭಾನುವಾರ ರಾತ್ರಿನೇ ಅವರು ದೆಹಲಿಗೆ ಟ್ರೈನ್ ಮುಖಾಂತರ ಪ್ರವಾಸ ಮಾಡಿದ್ದಾರೆ. ಅವ್ರ ಟಿಕೆಟು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಅವರು ಇವತ್ತು ಬೆಳಗ್ಗೆ ದೆಹಲಿಗೆ ಹೋಗಿ ಇವತ್ತು ಬೆಳಗ್ಗೆ ಅವರು ದೆಹಲಿಯಲ್ಲಿ ಸಭೆ ಮಾಡಿದ್ದಾರೆ. ಅವ್ರ ಫೋಟೋಸು ಇದೆ ಸಭೆದು. ಅವರು ಸಭೆಯಲ್ಲಿದ್ದಾರೆ, ದೆಹಲಿ ಸಭೆಯಲ್ಲಿದ್ದಾರೆ. ಅವ್ರನ್ನೂ ಸಹ FIR ಮಾಡಿದ್ದಾರೆ. ಇನ್ನೊಬ್ಬರು ಕೃಷ್ಣಪ್ಪ ಅಂತ FIR ಮಾಡಿದ್ದಾರೆ. ನಿನ್ನೆ ಅವ್ರ ನ್ಯಾಯಾಲಯದಲ್ಲಿ ಕೇಸ್ ಇದೆ, ಸಿವಿಲ್ ಕೋರ್ಟಲ್ಲಿ ಅವ್ರ ಜಮೀನ್ದು, ನ್ಯಾಯಾಲಯಕ್ಕೆ ಹಾಜರಾಗವ್ರೆ. ಝೂಮ್ ಇನ್ ಮಾಡ್ಬೋದಾ ಟೆಕ್ನಿಕಲ್ ಟೀಮ್? ಇದು ದೆಹಲಿ ಸಭೆ A4 ಆಗಿರೋ ಯಶವಂತ್ ಅವರು ದೆಹಲಿ ಸಭೆಯಲ್ಲಿ ಭಾಗಿಯಾಗಿದ್ರು ಮತ್ತು ಅವರ ಫ್ಲೈಟ್ ಟಿಕೆಟ್ ಕೂಡ ಇಲ್ಲೇ ಇದೆ, ಬೋರ್ಡಿಂಗ್ ಅಟ್ KSR ಬೆಂಗಳೂರು, ಈ ರಿಸರ್ವೇಷನ್ ಸ್ಲಿಪ್. ಭಾನುವಾರ ರಾತ್ರಿನೇ ಹೊರಟಿದ್ದಾರೆ ಬೆಂಗಳೂರಿನಿಂದ. ಆಲ್ರೈಟ್, ಮುಂದುವರಿಸಿ.
ಸೊ ಹಾಗಾಗಿ ಮತ್ತು ಇನ್ನೊಬ್ಬ ಕೃಷ್ಣಪ್ಪ ಅಂತ ಒಬ್ರು ಇದ್ದಾರೆ, ಅವರು ನಿನ್ನೆ ನ್ಯಾಯಾಲಯದಲ್ಲಿ ಹಾಜರಾಗಿದ್ದಾರೆ. GBD ಕಚೇರಿಗೆ ಹೋಗಿ ಅವ್ರು ಕೆಲವು ಮಾಹಿತಿ ತೊಗೊಳಕ್ಕೆ GBD ಕಚೇರಿಲೂ ಇದ್ದಾರೆ ಆ ಟೈಮಲ್ಲಿ, ಗಲಾಟೆ ಆದ ಸಮಯದಲ್ಲಿ ಅವ್ರ ಮೇಲೆ FIR ಮಾಡ್ತಾರೆ. ಇನ್ನೊಬ್ರು ರೇವಣ್ಣ ಅನ್ನೋರ ಮೇಲೆ FIR ಮಾಡಿದ್ದಾರೆ. ರೇವಣ್ಣ ಅವ್ರ ಪಾಪ ಆರೋಗ್ಯ ಸರಿ ಇಲ್ಲ, ಅವರು ಮನೇಲಿ ರೆಸ್ಟಲ್ಲಿ ಇದ್ದಾರೆ, ಅವ್ರು ಹೊರಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ಅವ್ರು ನಮ್ಮ ಹೋರಾಟದಲ್ಲಿ ಯಾರು ಪ್ರಮುಖವಾಗಿದ್ದಾರೆ, ಯಾರು ಸ್ವಲ್ಪ ಮುಂಚೂಣಿಲಿದ್ದಾರೆ, ಯಾರು ಫ್ರಂಟ್ಲಲ್ಲಿದ್ದಾರೆ ಅಂಥವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿದ್ದು FIR ಮಾಡಿದ್ದಾರೆ. ಆಲ್ ರೈಟ್ ನಂದನ್ ಜಿ, ಏನು ಕೊಲೆ ಮಾಡೋಕೆ ಯಾರು ಕೊಲೆ ಮಾಡೋಕೆ ಹೊರಟಿದ್ರು? ರೈತರು ಅಟೆಂಪ್ಟ್ ಮಾಡ್ರಿ ಯಾರ ಮೇಲೆ ಮಾಡಿದ್ದಾರೆ? ಕೊಲೆ ಕೇಸ್ ಹಾಕಿದಾರಲ್ಲ ಪೊಲೀಸರು, ಯಾಕೆ ಏನು ಕಥೆ ಇದು? ನೋಡಿ ಸಿಂಧೂರ್ ಅವರೇ, 571 ಜನ ಅದಕ್ಕೂ ಬರ್ತೀನಿ, ಪ್ರಶ್ನೆಗೆ ಉತ್ತರ. ಆಲ್ ರೈಟ್, ಪ್ರಶ್ನೆಗೆ ನಾನು ಡಿವೇಟ್ ಆಗೋಣ, ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಫಸ್ಟ್ ಹೇಳ್ಬಿಡ್ತೀನಿ, 570 ನಮ್ಮ ರೈತರು ಹೇಳಿದ್ದಾರೆ, ಅದಕ್ಕೂ ಅವ್ರದ್ದು ನಿಲುವು ಹೇಳಿದ್ದಾರೆ, ನಮ್ಮ ನಿಲುವು ನಾವು ಹೇಳ್ತೀವಿ. 571 ಜನ ಫಾರ್ಮರ್ಸು, 500 ಜನ ಕನ್ಸೆಂಟ್ ಕೊಟ್ಟಿದ್ದಾರೆ. ಯಾರು ಕನ್ಸೆಂಟ್ ಕೊಟ್ಟಿದ್ದಾರೋ ಅಲ್ಲಿಗೆ ಹೋಗ್ಬಿಟ್ಟು ಸರ್ವೆ ಮಾಡೋಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ವಿತೌಟ್ ಕನ್ಸೆಂಟು ಯಾರು ಕೊಟ್ಟಿಲ್ಲ ಅಲ್ಲಿಗೆ ಆ ಟೀಮ್ ಹೋಗಲ್ಲ. 500 ಜನ ಸ್ಲಿಪ್ಪು. ಇವಾಗ ಮಾಗಡಿ ಬಾಲಕೃಷ್ಣ ಅವರೇ ಎಲ್ಲ ಒಂದು ಮಾಹಿತಿಯನ್ನು ಯಾರ್ಯಾರು ಒಪ್ಕೊಂಡಿದ್ದಾರೆ, ರೈತರದು ಎಷ್ಟು ಜನ ಒಪ್ಕೊಂಡಿದ್ದಾರೆ ಅಂತ ಎಲ್ಲಾನು ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ. ಸೆಕೆಂಡು ಬೈರ್ಮಂಗ್ಳದ ಅಲ್ಲ ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ ಬ್ರದರ್, ಒಂದು ನಿಮಿಷ ಕೇಳ್ಕೊಂಬಿಡಿ. ಬೈರ್ಮಂಗ್ದಲ್ಲಿ 27 ಜನ ಪೈಕಿ ಯಾರು RTC ಇದೆ, 21 ಜನ ಒಪ್ಕೊಂಡಿದ್ದಾರೆ, ಕನ್ಸೆಂಟ್ ಕೊಟ್ಟಿದ್ದಾರೆ. ಯಾರು ಒಪ್ಕೊಂಡಿದಾರ ಅವರ ಭಾಗಕ್ಕೆ ಹೋಗ್ಬಿಟ್ಟು ಇದು ಸರ್ವೆ ಮಾಡೋಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ. ಮಂಡಲಹಳ್ಳಿನೇ ಯಾವುದು, ಮಂಡಲಹಳ್ಳಿ ಅಲ್ಲಿ 100% ಒಪ್ಕೊಂಡಿದ್ದಾರೆ ರೈತರು. ಯಾರು ಒಪ್ಕೊಂಡಿದ್ದಾರೋ ಅಲ್ಲಿಗೆ ಮಾತ್ರ ಟೀಮ್ ಹೋಗಿ ಸರ್ವೆ ಮಾಡುತ್ತೆ. ಸೆಕೆಂಡು, ಪ್ರತಿಭಟನೆ ಮಾಡುವ ಹಕ್ಕು ನನಗೂ ಇದೆ, ನಿಮಗೂ ಇದೆ, ಇವ್ರಿಗೂ ಇದೆ, ಎಲ್ಲರಿಗೂ ಇದೆ. ಅದು ಮಾಡುವ ರೀತಿ ಒಂದು ಇರಬೇಕು. ಅದು ಒಬ್ಬರು ರೈತರೋ ಯಾರೋ ಅಧಿಕಾರಿಗೆ ಕಲ್ಲಲ್ಲಿ ಹೊಡೆದಿದ್ದಾರೆ, ಅವರು ನೀವೇ ವಿಜುವಲ್ಸ್ ಪ್ಲೇ ಮಾಡಿ. ಅದು ಯಾರಾಗಿರಲಿ, ವೆದರ್ ಕಶ್ಯಪ್ ಅವ್ರ ಸಿಂಧೂರ ಅವರು ಇವರು ಇಲ್ಲ ಇವ್ರು, ಯಾರ ಮೇಲೂ ಯಾರಿಗೂ ಅಧಿಕಾರ ಮಾಡುವ ಹಕ್ಕಿಲ್ಲ, ನೈತಿಕ ಅತಿಕ ನಿಮ್ದೇನಿದ್ರು ನಿಮ್ಮದು ಇದು ಪ್ರೊಟೆಸ್ಟು ಶಾಂತಿಯುತವಾಗಿರಬೇಕು. ಇಲ್ಲ ನೀವು ಇಲ್ಲ ಅಂತಂದರೆ ನೀವು ಇಲ್ಲ ನಾವು ಕೊಡಲ್ಲ ಅಂತ ಒಂದು ಬರ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಬಂದಿರೋ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ದಾರೆ. ಇಲ್ಲೇ ಸ್ಟಾಪ್ ಮಾಡ್ತೀನಿ. ನಾನು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋ ಸರಿ ಅಂತ ನಾನು ನಿನ್ನೆನೂ ಹೇಳಿಲ್ಲ, ಇವತ್ತು ಹೇಳ್ತಿಲ್ಲ. ಹಾಗಂತ ರೈತರು ಕನ್ಸಲ್ಟ್ ಇದ್ದೆ ಇವ್ರು ಹೋಗಿ ಸರ್ವೆ ಮಾಡಕ್ ಹೋಗಿದ್ದು ತಪ್ಪು. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಇವಾಗ ನೀವೇ ಹೇಳಿದ್ರಲ್ಲ ಕೊಡಲ್ಲ ಅಂತ ಬರ್ಕೊಡ್ಬೇಕು ಅಂತ, ಅವ್ರ ಹತ್ರ ಅವ್ರನ್ನ ಹೇಗೆ ನೀವು ಕೊಡಲ್ಲ ಅಂತ ಬರ್ಕೊಡ್ಬೇಕು ಅಂತ ನೀವು ಕೇಳ್ತಿದ್ದೀರೋ, ನೀವು DCKL ಬರ್ಸ್ಕೊಡಿ. ಯಾರು ಪರ್ಮಿಷನ್ ಇಲ್ಲ ಅವ್ರಿಗೆ ನಾವು ಸರ್ವೆ ಮಾಡಲ್ಲ ಅಂತ ಬರ್ಸ್ಕೊಡಿ. ನೋಡಿ, ಯಾರು ಸರ್ಕಾರಕ್ಕೊಂದು ನ್ಯಾಯ, ರೈತರಿಗೊಂದು ನ್ಯಾಯನ. ಸಿಂಧೂರ್ ಅವರೇ, ಯಾರು ಒಪ್ಕೊಂಡಿದ್ದಾರೆ ಅವ್ರ ಜಮೀನಿಗೆ ಮಾತ್ರ ಹೋಗ್ತಾ ಇರೋದು. ನಾವು ಇಲ್ಲ ನೋಡಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರು ಕನ್ಸೆಂಟ್ ಇಲ್ಲ ಒಂದ್ ನಿಮಿಷ ಪ್ರಕಾಶ್ ಅವರೇ, ಯಾರು ಕನ್ಸೆಂಟ್ ಕೊಟ್ಟು ನಾನು ಬರಬೇಕಾದ್ರೆ ಮಾಹಿತಿ ತೊಗೊಂಡು ಬಂದಿದ್ದೀನಿ ಸಿಂಧೂರ್ ಅವರೇ, ಯಾರು ಒಪ್ಕೊಂಡಿದಾರ ಅವ್ರ ಭಾಗಕ್ಕೆ ಮಾತ್ರ ಹೋಗ್ಬಿಟ್ಟು ಅವ್ರು ಸರ್ವೆ ಮಾಡ್ತಿದ್ದಾರೆ. ಯಾರು ಒಪ್ಕೊಂಡಿಲ್ವೋ ಅವ್ರ ಭಾಗಕ್ಕೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ಕನ್ಸೆಂಟೇ ಕೊಟ್ಟಿಲ್ಲ, ಹೆಂಗೆ ಸರ್ವೆ ಮಾಡ್ತೀರಾ ಸಿಂಧೂರ್ ಅವರೇ? ಹಾಗಾಗಿ ಅಲ್ಲಿ ಯಾರು ಒಪ್ಕೊಂಡಿದಾರೋ ಅವ್ರಿಗೆ ಮಾತ್ರ ನಾವು ಕಾಂಪನ್ಸೇಷನ್ ಕೊಡ್ತೀವಿ, ಸರ್ವೆ ಮಾಡ್ತೀವಿ. ಸೆಕೆಂಡು, ಏನು ನೀವು ಏನಪ್ಪ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಿದ್ದಾರೆ ಅನ್ನೋದ ಯಾವ ಅಧಿಕಾರ, ವೆದರ್ ಇಟ್ ಇಸ್ ಕಾಂಗ್ರೆಸ್ ಪಕ್ಷ ಇರಲಿ, BJP ಇರಲಿ, ದಳ ಇರಲಿ, ಅಧಿಕಾರದಲ್ಲಿ ಅವ್ರ ಅಧಿಕಾರಿಗಳ ಮೇಲೆ ಅದು ಸಂವಿಧಾನನೇ ಹೇಳುತ್ತೆ. ಅವರು ಹಲ್ಲೆ ಮಾಡಿರೋ ರೀತಿ ಒಂದು ಯಾವ ಕೃತ್ಯ ನಡೆದಿದೆ ಅಂದರೆ, ಕೊಲೆ ಕೇಸಲ್ಲ, ತಲೆ ಹೊಡೆದು ಅವ್ರ ತಲೆ ಓಪನ್ ಆಗಿಬಿಟ್ಟು ಎಷ್ಟು ಬ್ಲೀಡ್ ಆಗಿದೆ ಮತ್ತು ಎಷ್ಟು ಸ್ಟಿಚ್ ಆಗಿದೆ ಅಂತ ನೀವೇ ತರಿಸ್ಕೊಳ್ಳಿ, ನಾನೇನು ಹೇಳಲ್ಲ. ಅದು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಇದು ಕಲ್ಲಲ್ಲಿ ಹೊಡೆದಿರೋದು. ಆಮೇಲೆ ಇವ್ರು ಪೊರ್ಕೆ ಅಂತ ಇಟ್ಕೊಂಡು ಆಯಿತು, ಪೊರ್ಕೆನೇ ಇಟ್ಕೊಳ್ಳೋಣ. ಅದೇ ರೈತರು, ಒಬ್ಬ ರೈತ ಇದು ಇನೋವಾ ಡೋರ್ ತೆಗೆದ್ಬಿಟ್ಟು ಡ್ರೈವರ್ನ ಕತ್ತಿನ ಪಟ್ಟಿ ಇಟ್ಕೊಂಡು ಕೆಳಗಡೆ ಹಿಡಿತೇನೆ. ನಂದನ್ ಜಿ, ಹಾಗೇನೆ ಎಷ್ಟೋ ಜನ ರೈತರು ಸೂಸೈಡ್ ಮಾಡ್ಕೋತಾರಲ್ಲ, ಸರ್ಕಾರದ ಮೇಲೆ ಕೊಲೆ ಕೇಸ್ ಹಾಕ್ಬೋದ? ಹಾಗಾದ್ರೆ ನೋಡಿ ಹಂಗನ್ಬಿಟ್ಟು ನೋಡಿ ರೈತರು ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು. ನಾನು ಹೇಳ್ತೀನಿ, ರೈತರು ಯಾರು ಆತ್ಮಹತ್ಯೆ ಮಾಡ್ಕೋಬಾರ್ದು. ನೋಡಿ ಮೇಡಮ್, ವಿತ್ ಕನ್ಸೆಂಟ್ ನಾವು ತಗೋತಾ ಇದ್ದೀವಿ. ನೋಡಿ ವಿತೌಟ್ ಕನ್ಸೆಂಟ್ ನಾವು ನೋಡಿ 2013 UPA ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ತಗೊಂಡ್ಬಂತು. 2013 ಒಂದು ನಿಮಿಷ 80% ಫಾರ್ಮರ್ಸ್ ಅಪ್ರೂವಲ್ ಇಲ್ಲದೆ ನಾವೇನು ಯಾವ ಪ್ರಾಜೆಕ್ಟ್ಗೂ ಲ್ಯಾಂಡ್ ಅಕ್ವಿಸಿಷನ್ ಮಾಡೋಂಗಿಲ್ಲ ಅಂತ ಒಂದು ಕಾನೂನಿದೆ. ಅದ್ರ ಪ್ರಕಾರ ನಾವು ಪಾಲಿಸ್ತಾ ಇದೀವಿ. ಮಾಡಿಫಿಕೇಶನ್ ಏನಿದೆ ಅಂತ ನಿಮ್ಗೆ ಒಂದು ಕೇಳ್ಬಿಟ್ರೆ ನೀವು ನನ್ ಬೇಜಾರಾಗುತ್ತೆ. ಏನಪ್ಪ ಇದು ಕನ್ಸೆಂಟ್ನ
60% 50% ತಂದು ನಿಲ್ಲಿಸ್ಬಿಟ್ಟಿದೆ ಬಿಜೆಪಿ ಸರ್ಕಾರ. ಯಾಕಂದ್ರೆ ಅದಾನಿ ಅಂಬಾನಿ ಭೂಮಿ ಕೊಡ್ಬೇಕಲ್ಲ ಅವರು. ನಾವೇನ್ ಮಾಡಿದ್ವಿ 80% ಸೀಲಿಂಗ್ ಇಟ್ಟಿದ್ವಿ. ಆ ಸೀಲಿಂಗ್ ಲಿಮಿಟ್ಸ್ ಅಲ್ಲಿ ನಾವು ಅಕ್ವಿಸಿಷನ್ ಮಾಡ್ತಿದ್ವಿ ಮೇಡಮ್. ಅದಕ್ಕೆ ಈಗ ನೀವು 20% 80% ಅಂತ ಪ್ರೂವ್ ಮಾಡಕ್ ಹೊರಟಿದ್ದೀರಾ. ಮಾತಾಡ್ತೀನಿ ಪ್ರಕಾಶ್ ನಂದನ್ಜಿ ಮಾತಾಡ್ತೀನಿ. ಬಸವರಾಜ್ ವಿಟ್ನಾಳ್ ಸರ್ ಹಿರಿಯ ಪತ್ರಕರ್ತರು ಮತ್ತು ಮಾರ್ಗದರ್ಶಕರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಬಿಜೆಪಿ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡ್ಬಿಡ್ತೀನಿ. ಜಯದೇವ್ ಅವರು ಏನು ಹೇಳ್ತೀರಿ ಈ ರೈತರ ಮೇಲೆ ಕೊಲೆ ಕೇಸ್ ಹಾಕಿರೋದು? ಮೇಡಮ್, ಇದು ರೈತ ಪರ ಸರ್ಕಾರ ಆಗಬೇಕು ಅನ್ನೋದೇ ರೈತರ ನಿರೀಕ್ಷೆಗಳು, ನಮ್ಮದು ನಿರೀಕ್ಷೆಗಳು. ಈಗ ಇವರು 500 ದಿನದಿಂದ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಯಾವತ್ತೂ ಕೂಡ ಈ ಥರ ಘಟನೆ ಆಗಿರಲಿಲ್ಲ. ಯಾವಾಗ ಜಮೀನಿಗೆ ಹೋದ್ರು ಅವ್ರಿಗೆ ರೈತರಿಗೆ ಅಭದ್ರತೆ ಕಾಡ್ತು. ಇಲ್ಲಪ್ಪ ಇನ್ನು ನಮ್ಮ ಜಮೀನು ತೊಗೊಂಡೇ ಬಿಡ್ತಾರೆ ಅಂತೇಳಿ. ಆದರೆ ಪರಮೇಶ್ವರ್ ಸರ್ ಅವರು ಪ್ರಿಯಾಂಕಾ ಖರ್ಗೆ ಒಂದು ಮಾತು ಹೇಳಿದ್ರು, ಇಲ್ಲ ರೈತರಿಗೆ ಇಷ್ಟ ಇಲ್ಲ ಅಂದರೆ ನಾವು ಬಲವಂತವಾಗಿ ಯಾವುದೂ ಕ್ರಮ ತಗೊಳ್ಳಲ್ಲ ಅಂತ ಅಲ್ವಾ ಮೇಡಮ್? ಹಂಗಾಗಿ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಹೇಳಿದ್ದಾರೆ. ನೋಡಿ, ರೈತರಿಗೆ ಬಲವಂತವಾಗಿ ತಗೊಳ್ಳೋಂಥದ್ದು ಏನೂ ಇಲ್ಲ ಅಂತ. ಇವರು ಕಶ್ಯಪ್ ಅವರು ಮಾತಾಡದೆ ಹೇಳ್ತಾ ಇದ್ರು, ಮಂಡಲಹಳ್ಳಿನಲ್ಲಿ 100% ರೈತರು ಒಪ್ಪಿದ್ದಾರೆ, ಹಂಗಾಗಿ ಅಲ್ಲಿ ಸರ್ವೆ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಅಲ್ವಾ ಪ್ರಕಾಶ್? ನಾನೇ ಸ್ಪಷ್ಟೀಕರಣ ಆದರೆ 100% ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಜಾಗದಲ್ಲಿ ಘಟನೆ ನಡೆದಿದೆ. ಇನ್ನು ಒಪ್ಪಿಗೆ ಕೊಡದೇ ಇರೋಂಥ ಹಳ್ಳಿಗಳಲ್ಲಿ ವಾತಾವರಣ ಹೇಗಾಗುತ್ತೆ ಅನ್ನೋಂಥ ಭಯ, ಆತಂಕ ಎಲ್ಲ ರೈತರಲ್ಲೂ ಇರುತ್ತಿದೆ. ಹಾಗಾಗಿ ಸರ್ಕಾರ ರೈತರ ಪರ ಇರಬೇಕು, ರೈತರ ವಿರೋಧಿ ನೀತಿಯನ್ನು ಅನುಸರಿಸಬಾರ್ದು. ಅನ್ನ ಕೊಡೋಂಥ ಅನ್ನದಾತರ ಅನ್ನವನ್ನೇ ಕಿತ್ಕೊಳ್ಳೋಂಥ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಬಾರ್ದು. ಇದೇ ಥರ ಸಣ್ಣ ಪ್ರಮಾಣದ ಪ್ರತಿಭಟನೆ ಆದಾಗಲೇ 2006-07ರಲ್ಲಿ HD ಕುಮಾರಸ್ವಾಮಿ ಅವರು ಆಗಿನ ಮುಖ್ಯಮಂತ್ರಿಗಳು ಪ್ರಾಜೆಕ್ಟೇ ಕೈ ಬಿಟ್ಬಿಟ್ಟಿದ್ರು. ಅಂದರೆ ಅವರು ರೈತ ಪರ ಅಂತೇಳಿ ಆಗಿದ್ರು. ಇವರು ಪ್ರಾಜೆಕ್ಟನ್ನು ಕೈಬಿಟ್ಟು ರೈತ ಪರ ಅನ್ನೋದಾದರೆ ಇನ್ನೂ ಒಳ್ಳೆಯದೇ. ಕೊಡೋದಾದರೆ ತಗೊಳ್ಳಿ, BJP ಅವ್ರ ಅಭ್ಯಂತರ ಇಲ್ಲ. ಬಲವಂತವಾಗಿ ಕಿತ್ಕೊಳ್ಳೋದಕ್ಕೆ, ಬಲವಂತವಾಗಿ ರೈತರಿಗೆ ಅನ್ನದಾತರಿಗೆ ತೊಂದರೆ ಕೊಡೋದಾದರೆ ಪಕ್ಷಾತೀತವಾಗಿ ಅದು BJP JDS ಕಾಂಗ್ರೆಸ್ ಅಂತಲ್ಲ, ಎಲ್ಲರೂ ಕೂಡ ರೈತರ ಪರವಾಗಿ ನಿಂತ್ಕೊಳ್ಳೇಬೇಕಾದಂಥ ಅನಿವಾರ್ಯದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಯಾಕಂದರೆ ನಾವೆಲ್ಲರೂ ಅನ್ನದಾತರಿಗೆ ಮೊದಲು, ಆಮೇಲೆ ಬೇರೆ ಎಲ್ಲ ವಿಚಾರಗಳು. ಹಾಗಾಗಿ ರೈತರಿಗೆ ಈ ಪ್ರಮಾಣದ ತೊಂದರೆಗಳು ಆಗಬಾರ್ದು. ಅಲ್ಲೆಲ್ಲೂ ಗ್ರಾಮ ಸಭೆಗಳು ಆಗಲಿಲ್ಲ ಇವತ್ತವರೆಗೂ. ಸರ್ಕಾರದ ಪ್ರತಿನಿಧಿಗಳು ಕೂತು ಅವ್ರ ಕಷ್ಟ ಸುಖ ಕೇಳಿ ಅವ್ರಿಗೆ ಮನವರಿಕೆ ಮಾಡಿ, ಅಥವಾ ಈ ಯೋಜನೆ ಏನು, ಅನುಕೂಲ ಏನು, ಅನಾನುಕೂಲನೇನು, ಅದು ಶಾಸಕರು ಬೈರಮಂಗಲಕ್ಕೆ ಹೋದಂಥ ಯಾವುದೇ ಚಿತ್ರಣ ನಾನಾದರೂ ಅವ್ರು ಮೇ ಬಿ ಮಾಗಡಿ ಶಾಸಕರು ನೆಕ್ಸ್ಟ್ ಕಾನ್ಸ್ಟಿಟ್ಯೂಯನ್ಸಿ ಚೇಂಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಮೇಡಮ್, ಶಾಸಕರೇ ಜವಾಬ್ದಾರಿ ಇರುತ್ತೆ, ಅವ್ರದ್ದೇ ಕ್ಷೇತ್ರ. ಇಷ್ಟೆಲ್ಲ ಗೊಂದಲ ಇದ್ದಾಗ ಎಲ್ಲ ಮತದಾರರು ಅವ್ರ ಮಕ್ಕಳು ಸಮಾನ, ಹೋಗಿ ಅವರಲ್ಲಿ ಕೂತು ಗ್ರಾಮ ಪಂಚಾಯತ್ ರಾಂಗ್, ಮಕ್ಕಳು ಸಮಾನ, ಪೋಷಕರು ಸಮಾನ. ಇವ್ರನ್ನ ಪೋಷಣೆ ಮಾಡಿರೋದು ಅಲ್ಲಿನ ಮತದಾರರು. ಅವ್ರು ಈ ತರ ನಡ್ಕೊಳ್ತಾ ಸಂಬಂಧ ಏನು ಅಂತ ಕೇಳ್ಬೇಕು ನಾವು. ಅದು ಇಲ್ಲ ಇದು ಇಲ್ಲ ಅಂತ. ಈ ಥರದ ನಡವಳಿಕೆ ಆಗಬಾರ್ದು. ಜನಾನು ಕಾನೂನು ಕೈಗೆ ತಗೋಬಾರ್ದು. ಹಂಗಂತ ರೈತರಿಗೂ ಕೂಡ ಯಾವುದೇ ಥರ ಬಲವಂತ ಜಮೀನು ಕಿತ್ಕೊಳ್ಳೋ ಅಂಥದ್ದು ಆಗಬಾರ್ದು. ಇವ್ರು ಹೇಳಿದ್ರು ಪ್ರಕಾಶ್ ಅವರು, ನಾವು ಕೊಡೋದಿಲ್ಲ ಅಂತ ಒಂದು ಜನ ಅರ್ಜಿನೂ ಕೊಟ್ಟಿದ್ದಾರೆ ಅಂತ. ಅವ್ರಿಗೆ ಯಾವುದೇ ಥರ ತೊಂದರೆಗಳು ಕೂಡ ಆಗಬಾರ್ದು ಅನ್ನೋದು ಉದ್ದೇಶ. ಬಸವರಾಜ್ ಸರ್, ನಾವು ಸುಮಾರು ಸಲ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮಾತಾಡಿದ್ದೀವಿ. ಯಾಕೆ ಬೆಂಗಳೂರು ಸುತ್ತಮುತ್ತನೇ ಮಾಡಬೇಕು, ಬೇರೆ ಎಲ್ಲಾದರೂ ಮಾಡ್ಬೋದಲ್ಲ ಅನ್ನೋದು ವಿಚಾರನೂ ನಾವು ಚರ್ಚೆ ಮಾಡಿದ್ದೀವಿ. ಸರ್, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದನ್ನ ನಾನೇನು ಸಪೋರ್ಟ್ ಮಾಡ್ತಲ್ಲ ಅಥವಾ ಅದನ್ನು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಯಾವಾಗಲೂ ಸರ್ಕಾರಗಳು ಸೆಂಟಿಮೆಂಟಲ್ ವಿಚಾರಗಳಿಗೆ ಕೈ ಹಾಕಿದಾಗ, ಲೈಕ್ ಧರ್ಮದ ವಿಚಾರಕ್ಕೋ, ಆಚರಣೆ ವಿಚಾರಕ್ಕೋ, ಜಾತಿ ವಿಚಾರಕ್ಕೋ, ಅಥವಾ ರೈತರ ವಿಚಾರಕ್ಕೋ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಟಚ್ ಮಾಡಿದಾಗ ಅಲ್ಲಿ ರಾಜಕಾರಣಿಗಳು ಎಷ್ಟು ಒಗ್ಗಟ್ಟು ಪ್ರದರ್ಶಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಜನರ ಒಗ್ಗಟ್ಟು ಮಾತ್ರ ನಾವು ನೋಡ್ಬೋದು. ಈಗ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ ಸರ್ ರೈತರ ಮೇಲೆ. ಅದ್ರ ಜೊತೆಗೆ ಒಂದು 3-4 ಜನ ರೈತರು ಅಲ್ಲಿ ಇಲ್ದೇ ಇರೋರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, FIR ದಾಖಲಿಸಿದ್ದಾರೆ. A1, A2, A3, A4 ಮಾಡಿದ್ದಾರೆ. ಏನು ಹೇಳ್ತೀರಿ? ಇಲ್ಲ, ಸರ್ಕಾರಗಳು ಈ ರೀತಿಯ ಕ್ರಮಗಳನ್ನು ರೈತರ ಮೇಲಾಗಲಿ ಅಥವಾ ವಿದ್ಯಾರ್ಥಿಗಳ ಮೇಲಾಗಲಿ, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲಾಗಲಿ ಈ ಥರ ಕ್ರಮಗಳನ್ನ ಹಿಂದೆ ಕೂಡ ತಗೊಳ್ತಾ ಬಂದಿದೆ, ಈಗಲೂ ಕೂಡ ತಗೊಳ್ತಿದೆ. ಅದು ಹಾಗೆ ಆಗಬಾರ್ದು ಒಂದು. ಆದರೆ ನಿಜವಾಗಿಯೂ ಅಲ್ಲಿ ಹಲ್ಲೆ ಆಗಿದ್ದರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಇದೆ, ಆ ಕಾನೂನು ಪಾಲಿಸಬೇಕು. ಬಟ್ ಲಾರ್ಜರ್ ಪಿಕ್ಚರ್ ನಾವು ಇಡಿಯಾಗಿ ಸ್ಥೂಲವಾಗಿ ಗಮನಿಸೋದಾದರೆ ಯಾವ ಸರ್ಕಾರಗಳು ಇಲ್ಲಿಯವರೆಗೂ ರೈತರ ಪರವಾಗಿ ನಿಜವಾಗ್ಲೂ ಇರಲೇ ಇಲ್ಲ. ನಾನು ರೈತ ಚಳವಳಿಯನ್ನು ನಂಜುಂಡಸ್ವಾಮಿ ಅವರ ಕಾಲದಿಂದ ಗಮನಿಸ್ತಾ ಬರ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಇಲ್ಲಿ KFC ಬಂದಾಗ ಅದನ್ನು ವಾಪಸ್ ಕಳಿಸಿದ್ರು ನಂಜುಂಡಸ್ವಾಮಿ. ಕೋಕಾ-ಕೋಲಾ ಬಂದಾಗ ಜಾರ್ಜ್ ಫರ್ನಾಂಡಿಸ್ ವಾಪಸ್ ಕಳಿಸಿದ್ರು. ಹೀಗೆಲ್ಲ ಇರುವಾಗ ಕೊನೆಗೆ ಅದು ಅಷ್ಟಕ್ಕೆ ನಿಂತೋಯ್ತಾ? ಇವತ್ತು ಕೋಕಾ-ಕೋಲಾನೂ ಇದೆ, KFCನೂ ಇದೆ, ಮತ್ತೆ ಈ ಥರದ ಮಳಿಗೆಗಳಿದಾವಲ್ಲ, ಈ ಥರದ ಒಂದು ಸೂಪರ್ ಮಾರ್ಕೆಟ್, ವೆಜಿಟೇಬಲ್ ಸೂಪರ್ ಮಾರ್ಕೆಟ್ಗಳು, ರಿಲಯನ್ಸ್ದಾಗಲಿ ಅಥವಾ ಬೇರೆ ಬೇರೆ ಕಂಪನಿಗಳಾಗಲಿ ಅವೆಲ್ಲ ನಿಂತಿಲ್ಲ. ಅದ್ರ ವಿರುದ್ಧನೂ ಚಳವಳಿ ಆಯಿತು. 2020-21 ಒಂದು ವರ್ಷ ಕಾಲ ದೆಹಲಿಯ ಗಡಿ ಭಾಗದಲ್ಲಿ ರೈತರು ಕ್ಯಾಂಪ್ ಹಾಕಿ ಪ್ರತಿಭಟನೆ ಮಾಡಿದ್ರು.
ರೈತರು ಕ್ಯಾಂಪ್ ಅವ್ರ ಮೇಲೆ ಏನೇನು ಹಲ್ಲೆಗಳಾದವು, ಅವ್ರ ಮೇಲೆ ಪೊಲೀಸಿನ ಆ್ಯಕ್ಷನ್ ತಗೋತು. ಆಮೇಲೆ ನೀವು ಎಲ್ಲಿ ಒಳಗೆ ಬರಲೇಬಾರ್ದು ಅಂತ ಗೋಡೆ ಕಟ್ಟಿಬಿಟ್ರು ರೈತರಿಗೆ, ಒಳಗೆ ಬರಲೇಬಾರ್ದು ನೀವು ಅಂತ. ಹೀಗಿರುವಾಗ ಇದೆಲ್ಲ ಒಟ್ಟಾರೆಗೆ ನೋಡೋದಾದ್ರೆ ರೈತರ ಪರವಾಗಿ ಯಾವ ಸರ್ಕಾರನೂ ಇಲ್ಲ. ಆಮೇಲೆ ಆದರೆ ಈ ಸ್ಪೆಸಿಫಿಕ್ ಆಗಿ ನಾವು ಬಿಡದಿ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಾದ್ರೆ, ಒಂದು ನೀವು ಅದನ್ನು ಇಷ್ಟಪಡ್ತಿರೋ ಇಲ್ವೋ, ಬಿಡದಿಯ ಪ್ರದೇಶ ಅಂತೂ ಸಂಪೂರ್ಣವಾಗಿ ಇಂಡಸ್ಟ್ರಿಯಲೈಸ್ ಆಗಿದೆ. ಅದು ಕೆಂಪು ವಲಯ ಈಗ. ಅದನ್ನು ಯಾರು ಮಾಡಿದ್ರು ಏನು ಮಾಡಿದ್ರು ಅದು ಇತಿಹಾಸ ಎಲ್ರಿಗೂ ಗೊತ್ತಿದೆ. ಅದು ಈ ಸರ್ಕಾರ ಅಂತೂ ಮಾಡಿಲ್ಲ. ಆಮೇಲೆ ಆ ಬಿಡದಿ ಟೌನ್ಶಿಪ್ಪನ್ನು ಘೋಷಣೆ ಮಾಡಿರೋದು ಈ ಸರ್ಕಾರ ಅಲ್ಲ, ಮೊದಲನೇ ಸರ್ತಿ. ಹೀಗಿರುವಾಗ ಈಗ ಕೈ ಬಿಟ್ಟರೂ ಕೂಡ ಅಲ್ಲಿ ಇಂದಲ್ಲ ನಾಳೆ ಬಿಡದಿ ಟೌನ್ಶಿಪ್ಪೇ ಆಗೋದು. ಅಲ್ಲೇನೋ ಇನ್ಮೇಲೆ ಅಲ್ಲಿ ಪ್ರಗತಿಪರ ರೈತರು ಹೋಗಿ ಅಲ್ಲಿ ತರಕಾರಿ ಬೆಳೆಯೋ ಇನ್ನು ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗ್ತದೆ. ಯಾಕಂದರೆ ಇಟ್ ಇಸ್ ಆಲ್ರೆಡಿ ಇಂಡಸ್ಟ್ರಿಯಲೈಸ್ಡ್. ಎಸ್, ಉತ್ತರ ಕರ್ನಾಟಕ ಭಾಗದಲ್ಲಿ, ಬೀದರ್, ಗುಲ್ಬರ್ಗ ಭಾಗದಲ್ಲಿ, ಬೆಳಗಾವಿ ಗಡಿ ಭಾಗದಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಬೇಕು, ಸರಿ. ಆದರೆ ಈಗಾಗಲೇ ಇಲ್ಲಿ ಇದನ್ನು ನೋಟಿಫೈ ಪ್ರಾಜೆಕ್ಟ್ ತೊಗೊಂಡಾಗಿದೆ. ಹೀಗಿರುವಾಗ ರೈತರ ಜೊತೆ ಸರ್ಕಾರ ಒಂದು ರೀತಿಯ ಪ್ರೊಡಕ್ಟಿವ್ ಸಂವಾದ, ಪ್ರೊಡಕ್ಟಿವ್ ಆಗಿ ಒಂದು ಮಾತುಕತೆನ ಏರ್ಪಡಿಸ್ಕೊಳ್ಬೇಕಾಗ್ತದೆ. ಅದ್ರ ಜೊತೆಗೇ ರೈತರು ಇಲ್ಲಿ ಪ್ರಾಜೆಕ್ಟೇ ಬೇಡ ಅನ್ನೋದು ಅವಾಸ್ತವಿಕ, ಅದು ಇಂಪ್ರ್ಯಾಕ್ಟಿಕಲ್. ಅದು ಬಿಡದಿ ಟೌನ್ಶಿಪ್ಪೇ ಬೇಡ ಅನ್ನೋದು ಇಂಪ್ರ್ಯಾಕ್ಟಿಕಲ್. ಯಾಕಂದ್ರೆ ಟೌನ್ಶಿಪ್ ಇವರೆಲ್ಲ ಇನ್ನೊಬ್ರು ಮಾಡೇ ಮಾಡ್ತಾರೆ. ಅದನ್ನು ಹಿಂದಿನ ಮಾಡಕ್ಕೆ ಕೊಟ್ಟಿದ್ರೆ ಈಗಲೂ ಮಾಡ್ತಿದ್ದಾರೆ, ಮುಂದಿನ ಯಾರೋ ಮಾಡಿಬಿಡ್ತಾರೆ. ಸೊ ಹೀಗಿರುವಾಗ ಇನ್ನೊಂದು ವಾದ ಇದೆ ಸಿಂಧೂರ, ರೈತರಿಗೆ ಬಿಟ್ಟು ಬಿಡ್ರಿ, ಅವರೇ ಲೇಔಟ್ಗಳು ಮಾಡ್ಕೊಂಡು ಅವ್ರು ಸ್ವಲ್ಪ ಲಾಭ ಮಾಡ್ಕೊಳ್ಳಿ ಅಲ್ಲ ಅಂತ. ವಿಚ್ ಇಸ್ ಗುಡ್. ಯಾಕೆ ಸರ್ಕಾರನೇ ಮಾಡಬೇಕು? ಅದು ನಾನು ಮುಗಿಸ್ತೇನೆ. ಆದರೆ ಯಾಕೆ ಅದು ಅಷ್ಟು ಸರಿ ಹೋಗೋದಿಲ್ಲ ಅಂದರೆ, ನಾವು ಬೆಂಗಳೂರಲ್ಲೇ BDA ಲೇಔಟ್ಗಳನ್ನು ಮತ್ತು ಖಾಸಗಿ ಲೇಔಟ್ಗಳನ್ನು ನೋಡಿರ್ತೇವೆ. ಹ್ಯಾಪಸಾರ್ಡ್ ಡೆವಲಪ್ಮೆಂಟ್ ಆಗುತ್ತೆ. ಟೌನ್ಶಿಪ್ ಅಂದರೆ ಇಂಟಿಗ್ರೇಟೆಡ್. ಈ ವಿಷನ್ ಏನಿದೆ ಬಿಡದಿ ಟೌನ್ಶಿಪ್ ವಿಷನ್ ಏನಿದೆ, ಇಟ್ ಇಸ್ ಅನ್ ಇಂಟಿಗ್ರೇಟೆಡ್ ಟೌನ್ಶಿಪ್, ವರ್ಕ್, ಪ್ಲೇ, ಲಿವ್. ಹೀಗಿರುವಾಗ ಅದಕ್ಕೊಂದು ಸರ್ಕಾರ ಮಾಡಿದರೆ, ಅದು ಸರ್ಕಾರ ಕಾನೂನುಗಳ ಪ್ರಕಾರ ಮಾಡಿದರೆ, ರೋಡ್ ಎಷ್ಟು ಅಗಲ ಇರಬೇಕು, ಎಷ್ಟು ಪಾರ್ಕ್ಗಳಿರಬೇಕು, ಅಲ್ಲಿ ಝೋನಿಂಗ್ ಲಾಸ್ ಹೇಗೆ ಫಾಲೋ ಮಾಡಬೇಕು, ಎಲ್ಲವನ್ನೂ ಮಾಡಲೇಬೇಕಾಗ್ತದೆ. ಖಾಸಗಿಯವರು ಮಾಡಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಅದ್ರ ಜೊತೆಗೇ ಅನೇಕ ಈಗಿನ ಇದೇ ಸರ್ಕಾರ ಮಾಡಿದ, ಕೇಂದ್ರ ಸರ್ಕಾರ ಕೂಡ ಮಾಡಿದ ಅನೇಕ ಕಾನೂನುಗಳ ಪ್ರಕಾರ ಇವತ್ತಿನ ಲ್ಯಾಂಡ್ ಏನು ಅಕ್ವಿಷನ್ ಇದೆಯಲ್ಲ, ಲ್ಯಾಂಡ್ ಅಕ್ವಿಷನ್ ಲಾ ಇಸ್ ವೆರಿ ಸ್ಟ್ರಿಕ್ಟ್. ನಾವು ರೈತರಿಗೆ ಸರಿಯಾದ ಕಂಪೆನ್ಸೇಷನು ಮತ್ತು ಅವ್ರಿಗೆ ಸರಿಯಾದ ಪಾಲುದಾರಿಕೆಯನ್ನು ಕೂಡ ಕೊಡಲೇಬೇಕಾಗ್ತದೆ. ಹೀಗಿರುವಾಗ ರೈತರ ಜೊತೆ ಒಂದು ಏನಂತಾರೆ ಒಂದು ಅರ್ಥಪೂರ್ಣ ಸಂವಾದವನ್ನು ಸರ್ಕಾರ ಏರ್ಪಡಿಸ್ಕೊಳ್ಳೇಬೇಕಾಗ್ತದೆ. ಅದ್ರ ಜೊತೆಗೆ ರೈತರು ಕೂಡ ಇದು ಬೇಡವೇ ಬೇಡ ಅನ್ನೋದು ಕೂಡ ಅವಾಸ್ತವಿಕ ಆಗ್ತದೆ. ಸರ್, ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ಭೂಮಿ ತಗೋಬೇಕು ಅನ್ನೋದಾದ್ರೆ ಗವರ್ಮೆಂಟ್ ಶುಡ್ ಕನ್ವಿನ್ಸ್ ದ ಪೀಪಲ್. ಅಂದ್ರೆ ಅದರಿಂದ ಅವ್ರಿಗೆ ಏನ್ ಲಾಭ ಇದೆ, ಯಾಕೆ ಮಾಡಬೇಕು ಅಂತ ಹೊರಟಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅಲ್ಲಿನ ಶಾಸಕರು ಒಂದು ಸಲಾನು ಅಲ್ಲಿ ಮುಖ ಮಾಡಿನೂ ತಿರುಗಿ ನೋಡಿಲ್ಲ ಸರ್. ದಟ್ ಇಟ್ ಸೆಲ್ಫ್ ಇಸ್ ಟ್ರಿಗರಿಂಗ್ ದ ಫಾರ್ಮರ್ಸ್. ಇಲ್ಲಿ ಸಿಂಧೂರ, ಈ ಇಡೀ ಒಂದು ವಿಚಾರ ಕಲುಷಿತಗೊಂಡಿದ್ದೇ ವೃಷಭಾವತಿ ನಾಲೆಯಿಂದ ಅಲ್ಲ, ಕಲುಷಿತಗೊಂಡಿದ್ದು ರಾಜಕೀಯದಿಂದ. ಹೌದು, ಅಲ್ಲಿನ ಶಾಸಕರಿಗೆ ಅದೇನು ರಾಜಕೀಯ ತೊಂದರೆಗಳಲ್ಲಿ ಹೋಗೋಕ್ಕೆ ಗೊತ್ತಿಲ್ಲ. ಅಲ್ಲಿ ಯಾಕೆ ಇನ್ನೊಂದು ಪಕ್ಷ ಬಂದು ಕೂತು, ಅದು ಇಟ್ಸ್ ಆಲ್ ಪೊಲಿಟಿಕಲ್. ಬಟ್ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇದು ರೈತ ಮತ್ತು ಸರ್ಕಾರದ ನಡುವಿನ ವ್ಯಾಜ್ಯ. ಹೌದು ಒಂದು. ಆಮೇಲೆ ಕಾನೂನು ಪ್ರಕಾರ ನಂದನ್ ಕೂಡ ಆವಾಗಲೇ ಹೇಳ್ತಿದ್ರು, 80% ರೈತರು ಒಪ್ಪಿದ್ರೆ ಅಂತ. 80% ರೈತರು ಒಪ್ಪಬೇಕಂತಲ್ಲ, 80% ಜಮೀನು ನಿಮಗೆ ಸಿಕ್ಕಿದ್ರೆ, ಅದು ಒಬ್ಬನ ಹತ್ರ ಇರ್ಬೋದು, ನಿಮ್ಮ ಯೋಜನೆಗೆ ಬೇಕಾದ 80% ಲ್ಯಾಂಡ್ ಇದ್ರೆ ನೋ ಪ್ರಾಬ್ಲಮ್. ರೈತರು ನಂಬರ್ ಆಫ್ ಸಣ್ಣ ಹಿಡುವಳಿದಾರರು ಜಾಸ್ತಿ ಇರ್ತಾರೆ. ಬಟ್ ಏನಿವೆ ಅವ್ರನ್ನೂ ಕೂಡ ನೀವು ವಿಶ್ವಾಸಕ್ಕೆ ತಗೊಳ್ಬೇಕು. ಆ ಪ್ರಕ್ರಿಯೆಯನ್ನು ಸರಿಯಾಗಿ ಮಾಡ್ತಾ ಇದೆ ಸರ್ಕಾರ ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ. ಮತ್ತು ಈ ಒಂದು ಮಾಹಿತಿಯ ಕೊರತೆ, ಒಂದು ಸಂವಾದ ವಿಶ್ವಾಸದ ಕೊರತೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಟ್ರಸ್ಟ್ ಡೆಫಿಸಿಟ್. ಆಮೇಲೆ ಒಂಥರ ಈ ಗವರ್ನಮೆಂಟ್ ಕ್ಯಾನ್ ನಾಟ್ ಗೋ ಇನ್ ಅ ಈಗೋಯಿಸ್ಟಿಕ್ ವೇ ಸರ್ ಈ ವಿಚಾರದಲ್ಲಿ. ಬಟ್ ಇಟ್ ಇಸ್ ಗೋಯಿಂಗ್ ಇನ್ ಅ ಈಗೋಯಿಸ್ಟಿಕ್ ವೇ ಈ ವಿಚಾರದಲ್ಲಿ. ಈ ವಿಚಾರದಲ್ಲಿ ಈಗೋಟಿಸ್ಟಿಕ್ ಹೋದ್ರೆ ಅವ್ರಿಗೆ ಅನುಭವಿಸ್ತಾರೆ ಅದನ್ನು. ಯಾಕಂದ್ರೆ ಸರ್ಕಾರ ಜನರಿಂದ ಚುನಾಯಿತ ಸರ್ಕಾರ, ಜನರನ್ನೇ ರೊಚ್ಚಿಗೆ ಎಬ್ಸಿದ್ರೆ ಅದರ ಪರಿಣಾಮ ಅನುಭವಿಸ. ಮಾಗಡಿ ಬಾಲಕೃಷ್ಣನ್ಗೆ ವೋಟ್ ಹಾಕಿ ಗೆಲ್ಸಿದಂತ ಜನ ಇವತ್ತು ಅವ್ರ ವಿರುದ್ಧ ನೋಡಿ ಒಂದು ನಿಮಿಷ